18 MLA है और 2.5 MP है। ये क्या शोर है क्या? इनको पता नहीं है पानी जा रहा है 90 किलोमीटर तक। बेलगाम हिडकल जलाशय से धारवाड़ तक जा रहा है और डीसी को पता नहीं, कारपोरेशन कमिश्नर को पता नहीं। ये सो के काम कर रहे हैं क्या? फिर इन लीगल के लिए ये लोग हकदार है। क्लियरली इंडिकेट करता है कि दिस पीपल आर इन्वॉल्विंग इन ऑल इनलीगल एक्टिविटीज। डीसी ಮತ್ತೆ ನಮ್ಮ ಕಮಿಷನರ್ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಇವತ್ತಲೇ ಕೆಲಸ ನಿಲ್ಲಿಸಬೇಕು। ಯಾಕೆಂದ್ರೆ ಇವ್ರಿಗೆ ಗೊತ್ತಿಲ್ಲದೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಗೊತ್ತಿಲ್ಲದೆ ಹೆಂಗ್ ಕೆಲಸ ಆಗುತ್ತೆ? ಯಾರಿಗೆ ಹುಚ್ಚು ಮಾಡ್ತಾ ಇದಾರೆ ಇವರು? MLA MP ಗೊತ್ತಿಲ್ಲದೆ ಅವ್ರ ಮನೆಯಲ್ಲಿ ಪೈಪ್ಲೈನ್ ಹಾಕಕ್ಕಾಗತ್ತಾ? ಅವ್ರ ಕ್ಷೇತ್ರದಲ್ಲಿ ಪೈಪ್ಲೈನ್ ಆಗುತ್ತೆ ಅಂದ್ರೆ ಮಲ್ಕೊಂಡಿದ್ದಾರೆ MLA MPಗಳು? DC ಏನು ಮಲ್ಕೊಂಡಿದ್ದಾರೆ? ಗೊತ್ತಿಲ್ಲ ಅಂತ ಯಾವ ತರ ಹೇಳ್ತಾ ಇದಾರೆ? ಗೊತ್ತಿಲ್ಲ ಅಂದ್ರೆ ಹೆಂಗ್ ಕೆಲಸ ಮಾಡ್ತಾ ಇದಾರೆ ಇವರು? ತಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಬರೋ ಕ್ಷೇತ್ರದಲ್ಲಿ ಅವ್ರಿಗೆಲ್ಲ ಗೊತ್ತಿರಬೇಕು ಯಾವ ಕೆಲಸ ಆಗ್ತಾ ಇದೆ, ಯಾವ ಬಜೆಟ್ ಬಂದಿದೆ, ಯಾಕೆ ಕೆಲಸ ಆಗ್ತಾ ಇಲ್ಲ, ಯಾಕೆ ಕೆಲಸ ಇದೆ। ಇವತ್ತಲೇ ಆ ಕೆಲಸ ನಿಲ್ಲಿಸಬೇಕು। ಇಲ್ಲಿ ಎಲ್ಲ ಸಮಾಜದವರು, ಎಲ್ಲ ಭಾಷೆದವರು, ಎಲ್ಲ ಸಂಘಟನೆಯ ಜಿಲ್ಲೆಯ ಇದಷ್ಟೇ ಅಲ್ಲದೆ ಬಿಜಾಪುರ ಹಾಗೂ ಬಾಗಲಕೋಟ್ ಬೆಳಗಾವಿಗೆ ಸಂಬಂಧಪಟ್ಟ ನೀರಿಂದಿದೆ 24/7 ನೀರು ಕೊಡ್ತಾನೆ ಅಂತ ಹೇಳಿದ್ರು। ಏನ್ ಮಲ್ಕೊಂಡಿದಾರ? ಯಾಕೆ ಕೊಡ್ತಾ ಇಲ್ಲ ನೀರು? ಫಸ್ಟ್ ಎಲ್ಲರೂ 24/7 ಬೆಳಗಾವಿಗೆ ನಾಳಿಂದ ನೀರು ಸ್ಟಾರ್ಟ್ ಮಾಡ್ರಿ ತಾಕತ್ತಿದ್ರೆ। ಯಾವುದೇ ಸರ್ಕಾರ ಇರಲಿ, ಯಾವುದೇ DC ಇರಲಿ, ನಿಮ್ಗೆ ತಾಕತ್ತಿದ್ಯಾ 24/7 ನೀರು ಸ್ಟಾರ್ಟ್ ಮಾಡಿ, ಆಮೇಲೆ ಮುಂದಿನ ವಿಚಾರ ಮಾಡಿ। ನಮ್ಮ ಮನೆಗೆ ನೀರು ಕೊಡದೆ ಮತ್ತೊಬ್ಬರಿಗೆ ನೀರು ಕೊಡ್ತಾರೆ, ನಾಚಿಕೆ ಆಗಲ್ಲ ನಿಮ್ಮೆಲ್ಲರಿಗೆ? ಅಧಿಕಾರಿಗಳಿಗೆ ಮಲ್ಕೊಂಡಿದಾರ? ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ? ನೀವು IAS ಮಾಡಿದಾರ, IPS ಮಾಡಿದಾರ, ಇಲ್ಲ ಮನೆಯಲ್ಲಿ ಮಲ್ಕೊಂಡಿದ್ದೀರಾ? ಇದು ನಾವು ಹೇಳ್ತಾ ಇದ್ದೇವೆ, ಎಚ್ಚರಿಕೆ ಇದು। ಇವತ್ತಲೇ ಕೆಲಸ ಬಂದ್ ಆಗ್ಬೇಕು, ಬೆಳಗಾವಿ ಜನತೆಗೆ ನ್ಯಾಯ ಕೊಡಬೇಕು, ಇದು ವಿನಂತಿ ಇದೆ। ಇಲ್ಲಾಂದ್ರೆ ಉಗ್ರ ಹೋರಾಟ ಆಗುತ್ತೆ, ಅದಕ್ಕೆ ನೀವೇ ಹೊಣೆ ಆಗ್ತೀರಿ DC ಅವರೇ।